ಕ್ರೈಮ್ ಕಾರರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಅವರಿಬ್ರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮದುವೆಯಾಗಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಯುವತಿಯ ಪೋಷಕರು ಕಾರಿಗೆ ಅಡ್ಡಗಡ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆನೆ ಹೊಸದಾಗಿ ಮದುವೆಯಾಗಿದ್ದ ಯುವತಿ ತನ್ನ ಬಾಯ್ ಫ್ರೆಂಡ್ ಕಟ್ಟಿದ್ದ ತಾಳಿಯನ್ನು ಕಿತ್ತು ಬಿಸಾಡ್ತಾಳೆ. ಸ್ವಲ್ಪ ಹೊತ್ತಿನ ಹಿಂದೆ ಮದುವೆಯಾಗಿದ್ದ ಯುವತಿ ಹೀಗೆ ಏಕಾಏಕಿ ತಾಳಿ ಕಿತ್ತು ಹಾಕೋದಕ್ಕೆ ಯುವತಿಯ ಕುಟುಂಬದವರು ಕಾರಣ ಅಲ್ವೇ ಅಲ್ಲ, ತಾನು ಮದುವೆಯಾಗಿದ್ದ ಯುವಕನೇ ಕಾರಣ ಆಗಿರ್ತಾನೆ. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಮದುವೆ ಆದಮೇಲೆ ಪೊಲೀಸ್ ಸ್ಟೇಷನಲ್ಲಿ ತನ್ನ ಗಂಡನ ಬಂಡವಾಳ ಬಯಲು ಆಗ್ತಾ ಇದ್ದಂಗೆನೆ ಅವನು ಕಟ್ಟಿದ್ದ ತಾಳಿಯನ್ನು ಕಿತ್ತು ಬಿಸಾಕಿದ ಯುವತಿ ಪೋಷಕರ ಜೊತೆಗೆ ಹೋಗಿದ್ದಾಳೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಯ ಕಾರನ್ನು ಅಡ್ಡಗಟ್ಟಿದ್ದ ಯುವತಿಯ ಪೋಷಕರು ಅವರನ್ನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ತಾನು ಮದುವೆಯಾಗಿದ್ದ ಗಂಡನನ್ನ ಒರಂಗಿ ಆಟಗಳೆಲ್ಲ ಪೊಲೀಸರ ಮುಂದೆ ಬಟಾಬಯಲು ಆಗಿದ್ದಾವೆ. ಇವನು ಇಂಥವನ ಅಂತ ಉಬ್ಬೇರಿಸಿದ್ದ ಯುವತಿ ಹೌವಾರಿ ಹೋಗಿರ್ತಾಳೆ. ಇವನ ಸಹವಾಸವೇ ಸಾಕು ಅಂತ ಅವನಿಗೆ ಕೈ ಮುಗಿದು ತಾಳಿ ಕಿತ್ತು ಬಿಸಾಡಿ ಪೋಷಕರ ಜೊತೆಗೆ ಹೋಗ್ತಾಳೆ. ಇಲ್ಲಿ ವಿಚಾರ ಏನಂತಂದರೆ, ಚಿಕ್ಕಬಳ್ಳಾಪುರದ ಸಂದೀಪ್ ಇವನು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಅದೇ ಚಿಕ್ಕಬಳ್ಳಾಪುರದ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳ ಹಾಕಿರ್ತಾನೆ. ಯುವತಿಯ ಜೊತೆಗೆ 2 ದಿನಗಳ ಹಿಂದೆ ಎಸ್ಕೇಪ್ ಆಗಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರ್ತಾನೆ. ಬಳಿಕ ಇವರಿಬ್ಬರು ಕಾರ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾಗ ಶಿಡ್ಲಘಟ್ಟ ನಗರದಲ್ಲಿ ಆ ಯುವತಿಯ ಪೋಷಕರು ಇವರ ಕಾರನ್ನು ಅಡ್ಡಗಡ್ತಾರೆ. ಆಮೇಲೆ ಅಲ್ಲಿಂದ ಇಬ್ಬರನ್ನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ನಾವಿಬ್ರು ಇಷ್ಟಪಟ್ಟರೆ ಮದುವೆ ಆಗಿದ್ದೀವಿ, ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿ ಬಿಟ್ಟು ಬಿಡಿ ಅಂತ ಪೊಲೀಸರ ಮುಂದೆ ಇವರಿಬ್ಬರು ಸೇರಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಷ್ಟರಲ್ಲೇ ಸಂದೀಪನ ಒಂದೊಂದೇ ಕರ್ಮಕಾಂಡಗಳು ಪೊಲೀಸರ ಎದುರುಗಡೆ ಇದ್ದಾಗಲೇ ಯುವತಿಯ ಮುಂದೆ ಬಯಲಾಗ್ತಾ ಹೋಗ್ತವೆ. ನೋಡಿ, ಈ ಪೇಂಟರ್ ಸಂದೀಪ್ ಇದಾನಲ್ಲ, 2024ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಒಬ್ಬ ಅಪ್ರಾಪ್ತ ಬಾಲಕಿಯನ್ನ ಲವ್ ಮಾಡಿರ್ತಾನೆ. ಮದುವೆ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದಾದ್ಮೇಲೆ ಪ್ರಶಾಂತ್ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ಇದೇ ರೀತಿ ವಂಚನೆ ಮಾಡಿರ್ತಾನೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ವಿರುದ್ಧ ಫೋಕ್ಸೋ ಕೇಸು ದಾಖಲಾಗಿರುತ್ತೆ. ಇವುಗಳ ಜೊತೆಗೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿಯಲ್ಲಿ ಸಂದೀಪ್ನಿಂದ ಈ ಮೊದಲು ಮೋಸ ಹೋಗಿದ್ದ ಒಬ್ಬ ಅಪ್ರಾಪ್ತ ಯುವತಿ ಡೈರೆಕ್ಟ್ ಸ್ಟೇಷನ್ಗೆ ಬಂದು ಅವನ ಕರ್ಮಕಾಂಡಗಳನ್ನು ಬಿಚ್ಚಿಟ್ಬಿಡ್ತಾಳೆ. ಇದೆಲ್ಲವನ್ನು ನೋಡಿದ ಆ ಯುವತಿ, ಅಂದರೆ ಇತ್ತೀಚೆಗೆ ಮದುವೆ ಆಗಿರೋ ಯುವತಿ, ಸಡನ್ನಾಗಿ ತನ್ನ ತಾಳಿಯನ್ನು ಕಿತ್ತು ಬಿಸಾಡಿ ಅವನಿಗೆ ಗುಡ್ ಬೈ ಹೇಳಿ ತಂದೆ ತಾಯಿಯ ಜೊತೆಗೆ ಮತ್ತೆ ಮನೆಗೆ ಹೋಗ್ತಾಳೆ. ಕೆಲವು ಪ್ರೇಮ ಪ್ರಕರಣಗಳಲ್ಲಿ ಪೋಷಕರು ತಪ್ಪು ಮಾಡ್ತಾರೆ. ಜಾತಿ ಧರ್ಮದ ವಿಚಾರಗಳಲ್ಲಿ ಮಕ್ಕಳನ್ನೇ ಕೊಲೆ ಮಾಡಿರೋ ಘಟನೆಗಳು ನಡೆದಿದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅದೇ ರೀತಿ ಕೆಲವು ಕೇಸ್ಗಳಲ್ಲಿ ಮಕ್ಕಳೇ ತಪ್ಪು ಮಾಡ್ತಾರೆ. ಈಗ ಇಲ್ಲಾಗಿದ್ದು ಕೂಡ ಅದೇನೆ. ತಾನು ಲವ್ ಮಾಡ್ತಿರೋ ಹುಡುಗ ಎಂಥವನು ಅಂತ ಆಕೆ ಗೊತ್ತಿಲ್ಲ. ಏನೋ ಒಂದು ಅಟ್ರಾಕ್ಷನ್ನು ಲವ್ ಮಾಡಿದ್ದಾಳೆ, ಓಡೋಗಿ ಮದುವೆ ಕೂಡ ಆಗ್ಬಿಟ್ಟಿದ್ದಾಳೆ. ಈಗ ತಾಳಿ ಕಿತ್ತು ಬಿಸಾಕಿ ಬಂದಿದ್ದಾಳೆ. ಅದಕ್ಕೆ ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.